ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡ್ರೀಮ್ ಮಟ್ ಸಪೋರ್ಟರ್. ಫ್ರೆಂಡ್ಸ್, ಇವತ್ತು SSC ಇಂದ ಕೇಂದ್ರ ಸರ್ಕಾರದಿಂದ ಒಂದು SSC CGL ಹುದ್ದೆಗೆ ಬರೋಬ್ಬರಿ 17,727 ಬೃಹತ್ ನೇಮಕಾತಿ ಅಂತಲೇ ನಾನು ನಿಮಗೆ ಇಲ್ಲಿ ಹೇಳ್ಬೋದು. ಇದು ಒಂದು CGL ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದಿಂದ 17,000ಕ್ಕೂ ಹೆಚ್ಚು ಹುದ್ದೆಗಳಿಗೆ ಇಲ್ಲಿ ನೇಮಕಾತಿಯನ್ನು ಕರೆದಿದ್ದಾರೆ. ಅದೇ ರೀತಿಯಾಗಿ ಈ ನೇಮಕಾತಿಗೆ ಯಾರೆಲ್ಲ ವಿದ್ಯಾರ್ಥಿಗಳು ಅರ್ಹರಿದ್ದೀರಾ, ಹಾಗೆ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಎಷ್ಟೆಲ್ಲ ಇಲ್ಲಿ 7ನೇ ಹಂತದ ಆಯೋಗದ ಸಂಬಳ ಕೂಡ ಇಲ್ಲಿ ಕೊಡ್ತಾರೆ ಅಂತ ಕೂಡ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸರ್ಕಾರದಿಂದ. ಬನ್ನಿ ಇಲ್ಲಿ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ. ನಮ್ಮ ರಾಜ್ಯದಲ್ಲಿ ಒಟ್ಟಾರೆಯಾಗಿ 8 ಕೇಂದ್ರದಲ್ಲಿ ಪರೀಕ್ಷಾ ಕೇಂದ್ರದಲ್ಲಿ ಇಲ್ಲಿ ಪರೀಕ್ಷೆ ಕೂಡ ನಡೆಯುತ್ತೆ. ಅದೇ ರೀತಿಯಾಗಿ ಇಲ್ಲಿ ಅರ್ಜಿ ಸಲ್ಲಿಸಲು ಆರಂಭದ ದಿನಾಂಕ ಜುಲೈ 24, ಹಾಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ, ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಜುಲೈ 25 ಆಗಿರುತ್ತೆ. ಇಲ್ಲಿ ನೀವು ನೋಡ್ಬೋದು, ಅರ್ಜಿ ಸಲ್ಲಿಸಲು ತಿದ್ದುಪಡಿಯ ಕೊನೆಯ ಅವಕಾಶ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ 10/11/2024 ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ನೀವು ನೋಡ್ಬೋದು. ಅದೇ ರೀತಿಯಾಗಿ ಈ ಹುದ್ದೆಗಳು ಗ್ರೂಪ್ A, B ಮತ್ತು ಗ್ರೂಪ್ Cಗೆ ಸಂಬಂಧಪಟ್ಟಂತೆ ಇಲ್ಲಿ ನೋಟಿಫಿಕೇಷನನ್ನು ಕರೆದಿರೋದು. ನೀವೀಗ ಇಲ್ಲಿ ತಿಳಿಸ್ಕೊಡ್ತಿದ್ದೀನಿ ನೋಡಿ, ಇದು ಅಫಿಷಿಯಲ್ ಆಗಿ ಬಂದಿರತಕ್ಕಂತಹ ನೋಟಿಫಿಕೇಷನ್. ನೀವು ಇಲ್ಲಿ ನೋಡ್ಬೋದು, ಡೇಟ್ ಆಫ್ ಸಬ್ಮಿಷನ್ ಆನ್ಲೈನ್ ಅಪ್ಲಿಕೇಶನ್ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಎಲ್ಲಿಂದ ಎಲ್ಲಿವರೆಗೂ ನಾವು ಅಪ್ಲಿಕೇಶನ್ ಅವರು ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ 24/6/2024ರಿಂದ 24/7/2024ರವರೆಗೆ ಅರ್ಜಿ ಸಲ್ಲಿಸಲು ನಮಗೆ ಕೊನೆಯ ದಿನಾಂಕ 24/7/2024 ಆಗಿರುತ್ತೆ. ಅದೇ ರೀತಿಯಾಗಿ ಇಲ್ಲಿ ನಮಗೆ ಅಮೌಂಟ್ ಪೇ ಮಾಡೋದಕ್ಕೂ ಇಲ್ಲಿ ಅಪ್ಲಿಕೇಶನ್ ನೇಮ್ ಕೂಡ ಮತ್ತು ಡೇಟ್ ಕೂಡ ಸೇಮ್ ಆಗಿರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಈ ಹಂತದ ಹುದ್ದೆಗಳಿಗಾಗಿ ಟೈರ್ 1 ಮತ್ತು ಟೈರ್ 2 ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ಸ್ ಕೂಡ ಇಲ್ಲಿ ನಡೆಸ್ತಾರೆ. ಅವು ಕೂಡ ಯಾವಾಗ ನಡೆಸ್ತೀವಿ ಅಂತೇಳಿ ಕೂಡ ಅವರು ಈ ಮಂತಲ್ಲಿ ನಡೆಸ್ತೀವಿ ಅಂತ ಕೂಡ ಅವರು ನಿಮಗೊಂದು ಸರ್ಕ್ಯುಲರ್ ಕೂಡ ಬಿಡುಗಡೆ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ಬೋದು ಟೈರ್ 1 ಪರೀಕ್ಷೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ನಡೆಸಿದರೆ ಟೈರ್ 2 ಪರೀಕ್ಷೆಯನ್ನು ಡಿಸೆಂಬರ್ ತಿಂಗಳಲ್ಲಿ ನಡೆಸ್ತೀವಿ ಅಂತೇಳಿ ಕೂಡ ಅವರು ಅರ್ಜಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನೆಕ್ಸ್ಟ್ ನೀವು ಇಲ್ಲಿ ನೋಡೋದಾದರೆ ಇಲ್ಲಿ 7ನೇ ವೇತನದ ಆಯೋಗ ಅಂತ ಹೇಳಿ ಇಲ್ಲಿ ನಿಮಗೆ ಗ್ರೂಪ್ B ಮತ್ತು ಗ್ರೂಪ್ C ಇಲ್ಲಿ ಹುದ್ದೆಗಳು ಖಾಲಿದ್ದಾವೆ. 7ನೇ ಹಂತದ ಆಯೋಗದಲ್ಲಿ ಒಟ್ಟಾರೆಯಾಗಿ 15 ವಿವಿಧ ರೀತಿಯ ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ. ಅದೇ ರೀತಿಯಾಗಿ ಇಲ್ಲಿ ನೀವು ನೋಡ್ಬೋದು, ಗ್ರೂಪ್ B ಮತ್ತು ಗ್ರೂಪ್ Cಗೆ ಸಂಬಂಧಪಟ್ಟಂತಹ ಹುದ್ದೆಗಳು ಇಲ್ಲಿದ್ದಾವೆ. ಅದೇ ರೀತಿಯಾಗಿ ವಯೋಮಿತಿಯ ಸಡಿಲಿಕೆ ಕೂಡ ಅವರು ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತಿದ್ದೀನಿ. ನೆಕ್ಸ್ಟಲ್ಲಿ ಇಲ್ಲಿ ನೀವು ಏಜ್ ಲಿಮಿಟ್ ಕೂಡ ಇಲ್ಲಿ ನೋಡ್ಬೋದು, ಯಾವ ಕ್ಯಾಟಗರಿಯಲ್ಲಿ ನೀವು ಅಪ್ಲಿಕೇಶನ್ ಹಾಕಲಿಕ್ಕೆ ಎಲಿಜಿಬಲ್ ಇದ್ದೀರಾ, ಯಾವ ಪದವಿಯನ್ನು ನೀವು ಮುಗಿಸಿರ್ತೀರಲ್ಲ ಆಯಾ ಪದವಿಯ ಅನುಗುಣವಾಗಿ ಇಲ್ಲಿ ಹುದ್ದೆಗಳು ನಿಮಗೆ ಖಾಲಿ ಇದ್ದಾವೆ. ಅದರನ್ನೇ ನೀವು ನೋಡಿಕೊಂಡು ಅಪ್ಲಿಕೇಶನನ್ನು ಕೂಡ ಇಲ್ಲಿ ಹಾಕಬೇಕಾಗಿರುತ್ತೆ. ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು, 6ನೇ ವೇತನದ ಆಯೋಗದಲ್ಲಿ ಒಟ್ಟಾರೆಯಾಗಿ 7 ಹಂತದ ವಿವಿಧ ರೀತಿಯ ಹುದ್ದೆಗಳು ಇಲ್ಲಿ ಕಾಣಬಹುದು. ಈ 6ನೇ ಹಂತದಲ್ಲಿ ಎಲ್ಲ ಗ್ರೂಪ್ B ವೃಂದದ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಹುದ್ದೆಗಳಾಗಿರುತ್ತವೆ. ಇಲ್ಲಿ ನೀವು ನೋಡ್ಬೋದು ಕ್ಲೀನಲ್ಲಿ. ನೆಕ್ಸ್ಟ್ ಇಲ್ಲಿ ನೀವು 5ನೇ ಹಂತದ ಆಯೋಗದಲ್ಲಿ ವೇತನದ ಆಯೋಗದಲ್ಲಿ ನೋಡೋದಾದರೆ ಒಟ್ಟಾರೆಯಾಗಿ ಇಲ್ಲಿ ಕೂಡ 7 ವಿವಿಧ ರೀತಿಯ ಹುದ್ದೆಗಳನ್ನು ನೀವು ಇಲ್ಲಿ ಕಾಣ್ಬೋದು. ಅದೇ ರೀತಿಯಾಗಿ ಈ 7 ರೀತಿಯ ಹುದ್ದೆಗಳು ಗ್ರೂಪ್ C ವೃಂದದ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಹುದ್ದೆಗಳಾಗಿರ್ತವೆ. ನೆಕ್ಸ್ಟ್ ಇಲ್ಲಿ 4ನೇ ವೇತನದ ಆಯೋಗದಲ್ಲಿ ನೀವು ನೋಡಿದ್ರೆ ಇವು ಕೂಡ ಗ್ರೂಪ್ C ವೃಂದದ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಹುದ್ದೆಗಳಾಗಿವೆ. ಇಲ್ಲಿ ಏಜ್ ಲಿಮಿಟೆಡ್ ನೀವು ಇಲ್ಲಿ ನೋಡ್ಬೋದು, 18ರಿಂದ 27 ವರ್ಷದ ಒಳಗಡೆ ಯಾರು ಇರ್ತೀರಾ ಅವರು ಇಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಸ್ಬೋದು. ಅದೇ ರೀತಿಯಾಗಿ ಇಲ್ಲಿ ಕೂಡ 6 ವಿವಿಧ ರೀತಿಯ ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ 4ನೇ ಹಂತದ ಆಯೋಗದಲ್ಲಿ. ಈಗ ನೀವು ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಯಾರಿಗೆಲ್ಲ ಎಷ್ಟೆಲ್ಲ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವು ಇಲ್ಲಿ ನೋಡ್ಬೋದು, ಏಜ್ ಲಿಮಿಟ್ ರಿಮಾರ್ಕ್ಸ್ ಯಾವುದೇ ರೀತಿಯಾದಂತಹ ರಿಮಾರ್ಕ್ಸ್ ಕ್ಯಾಂಡಿಡೇಟ್ಸ್ಗೆ ಇರಬಾರ್ದು ಅಂತ ಕೂಡ ಅವರು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಏಜ್ ರಿಲ್ಯಾಕ್ಸೇಷನ್ ಕ್ಯಾಟಗರಿ ವೈಸ್ ನಾವಿಲ್ಲಿ ನೋಡೋದಾದರೆ SC ST ಅವರಿಗೆ 5 ಇಯರ್ಸ್ ಕೊಟ್ಟಿದ್ದಾರೆ, OBC ಅವರಿಗೆ 3 ಇಯರ್ಸು. ಅದೇ ರೀತಿಯಾಗಿ PWD ನೀವೆಲ್ಲ ನೋಡಿದಿರಲ್ವ, PWDಯಲ್ಲಿ
ಇಲ್ಲಿ 10 ವರ್ಷ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ PWDಯಲ್ಲಿ OBC ಕ್ಯಾಟಗರಿಗೆ 13 ವರ್ಷ, PWD ಕ್ಯಾಂಡಿಡೇಟ್ಸ್ ನೀವೇನಾದರೂ SC/ST ಅವರಾಗಿದ್ದರೆ 15 ವರ್ಷಗಳ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಇಲ್ಲಿ ಅವರು ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ನೀವು ನೋಡೋದಾದರೆ ಈ ಹಿಂದೆ ಬಂದಿರತಕ್ಕಂಥ 2 ದಿನದ ಹಿಂದೆ ನಮಗೆ ಪತ್ರಿಕೆಯಲ್ಲಿ ಒಂದು ಆ್ಯಡ್ ಕೂಡ ಬಂದಿತ್ತು. ಅದರೂ ಕೂಡ ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ನೀವು ಇಲ್ಲಿ ನೋಡ್ಬೋದು 17,727 ಹುದ್ದೆಗಳು ಕೇಂದ್ರ ಸರ್ಕಾರದಲ್ಲಿ ಖಾಲಿ ಇದ್ದಾವೆ. ಅರ್ಜಿ ಸಲ್ಲಿಸಲು ನಾವು ನೋಟಿಫಿಕೇಷನ್ನು ಕೂಡ ಹೊರಡಿಸ್ತೀವಿ ಅಂತೇಳಿ ನಮಗೆ ಈ ಹಿಂದೆಯೇ 2 ದಿನಗಳ ಹಿಂದೆಯೇ ನಮಗೆ ನೋಟಿಫಿಕೇಷನ್ ಬಂದಿತ್ತು. ಅದೇ ರೀತಿಯಾಗಿ ಇಲ್ಲಿ ಅವರು ಹೇಳಿದ ಹಾಗೆಯೇ ನೋಟಿಫಿಕೇಷನ್ ಕೂಡ ಇವತ್ತು ಹೊರಡಿಸಿದ್ದಾರೆ. ಅದೇ ರೀತಿಯಾಗಿ ಅಕ್ಟೋಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಟೈರ್ 1 ಟೈರ್ 2 ಹಂತದ ಪರೀಕ್ಷೆಗಳನ್ನು ಕೂಡ ಇಲ್ಲಿ ಅವರು ನಡೆಸ್ತೀವಿ ಅಂತೇಳಿ ತಿಳಿಸ್ಕೊಟ್ಟಿದ್ದಾರೆ.